ಎಲ್ಲ ಹುಡುಗಿರ್ನ ಹಾಕೊಂಡ್ ಬಂದವ್ರೆ, ನಾವು ನಿಮ್ಮನ್ನ ಹಾಕೊಂಡ್ ಬಂದಿದೀವಿ. ನಾನು ಇಸ್ ಬ್ಲಿಂಕಿಂಗ್ ಬ್ಲಿಂಕಿಂಗ್ ಮೀನ್ಸ್ ರೆಕಾರ್ಡಿಂಗ್. ಡ್ಯಾನ್ಸ್ ಮಾಡಿಸ್ಬೇಕಲ್ಲ, ಏನ್ ಮಾಡೋದು? ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸುಸ್ವಾಗತ. ಮಾನ್ಸೂನ್ ರೈಡ್ದು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಆಲ್ರೆಡಿ ಅದನ್ನು ಹಾಕಿದ್ದೀನಿ. ಸೊ ಇದು ಪಾರ್ಟ್ 2 ವಿಡಿಯೋ. ಇವಾಗ ನಾವು ಕುದುರೆಮುಖದಲ್ಲೇ ಇದ್ದೀವಿ. ಒಂದು ಫಾಲ್ಸ್ ಇದೆ, ಅದನ್ನು ನೋಡ್ಕೊಂಬಿಟ್ಟು ನೆಕ್ಸ್ಟು ಡೇ 2ದು ವೀಡಿಯೋಸ್ ಬರುತ್ತೆ. ಎಂಜಾಯ್ ಮಾಡಿ, ಸಖತ್ ಮಜಾ ಮಾಡಿದ್ದೀವಿ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಮಜಾ ಮಾಡ್ತೀರಾ ಅಂತ ಅಂದ್ಕೊತೀನಿ. ಬನ್ನಿ. ಏನು ಸೈಕಾಗಿದೆ ನೋಡಿ, ದೂರದಿಂದನೇ ಫಾಲ್ಸ್ ಹರಿಯೋ ಸೌಂಡ್ ಕೇಳಿಸ್ತಾ ಇದೆ. ಬನ್ನಿ ನೋಡೋಣ. ವಾವ್, ಸರಿಯಾಗಿದೆ ಫಾಲ್ಸು. ನಾವೀಗ ಮೂಡಿಗೆರೆಯಲ್ಲಿದ್ದೀವಿ. ಹೌದು, ಡೇ 2 ಇದು. ನೀವೇನು ನೋಡ್ತಾ ಇದ್ದೀರಾ ಇವಾಗ. ಸೊ ಕುದುರೆಮುಖ ಎಲ್ಲ ಮುಗಿಸ್ಕೊಂಡು ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ಮೂಡಿಗೆರೆಯಲ್ಲಿ. ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ. ಇವಾಗೆಲ್ಲ ಎದ್ದು ಫ್ರೆಶ್ ಆಗಿ ಆರಾಮಾಗಿ ನೆಕ್ಸ್ಟು ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಮಾತಾಡೋಣ ಬನ್ನಿ. ಬಾಯ್ಸ್ ಎಲ್ಲ ರೆಡಿಯಾಗಿ ನಿಂತವರೆ ಸಾಲಾಗಿ. ಈಗ ನಾವು ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಹೋಗ್ತಾಯಿದ್ದೀವಿ. ಮಳೆ ಸಿಕ್ಕಾಪಟ್ಟೆ ಮಳೆ. ಸದ್ಯಕ್ಕೆ ನಾವು ಮೂಡಿಗೆರೆಯಲ್ಲಿದ್ದೀವಿ. ಟೈಮ್ ಈಗ 8:30 ಆಗಿದೆ. ಸಖತ್ ಮಳೆ ಗುರು, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಬನ್ನಿ ದೇವ್ರ ಮನೆ ವ್ಯೂ ಪಾಯಿಂಟ್ಗೆ ಹೋಗೋಣ. ಒಂದು ಎಕ್ಸ್ಪಲ್ಸ್ ಇದೆ 4V 200, ಮತ್ತು ನಮ್ಮದು ಕ್ಲಾಸಿಕ್ 350. ನೋಡಿದ್ರೆ ಅನಿಸುತ್ತಲ್ಲ ವೀಡಿಯೋ, ನೆನ್ನೆ ಹಾಕಿದೆ ಕ್ಲಿಪ್ಸು. ಬಟ್ ಅದು ಅದೇ ಮಳೆಗೆ ಸ್ವಲ್ಪ ಇದಾಗಿತ್ತು. ಬಟ್ ಸಖತ್ತಾಗಿದೆ ಗಾಡಿ. ಇನ್ನೊಂದು ಹೋಗುತ್ತಲ್ಲ ನಮ್ಮ ಹುಡುಗಂದು NS 200, ಇದ್ರದ್ದು ವೀಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನು ಇದು ನಮ್ಮದು ಹೆಂಗೆ ಕಾಣಿಸ್ತದೆ, ಲಕ್ಕ ಅಂತೇಳಿ. ನೆಕ್ಸ್ಟು ನಮ್ಮ ಒಡಿಶಾ ಬಾಯ್ದು FZ. ಇದರಲ್ಲೇ ಬೇಜಾನ್ ಟ್ರಿಪ್ ಮಾಡಿದವ್ರು ಗುರು ಅವರು. ನಮ್ಮ ಗ್ರೂಪ್ದು ರಿಚೆಸ್ಟ್ ಪರ್ಸನ್, ಅವ್ರದ್ದು ಡಾಮಿನರ್ 400. ಏನು ಸರ್, ಎಲ್ಲರದ್ದು ಗಾಡಿ ಪರಿಚಯ ಮಾಡಿಸ್ಕೊಡ್ತಾಯಿದ್ದೆ, ಯಾವ್ಯಾವ ಗಾಡಿ ಅಂತೇಳಿ. ಹೆಂಗೆ ಆಫ್ ರೋಡಿಂಗ್ ಚೆನ್ನಾಗಿದೆಯಾ ನಿಮ್ಮ ಗಾಡಿ? ಚೆನ್ನಾಗಿದೆ. ಟಾಪ್ ಬಾಕ್ಸ್ ಮಾತ್ರ ಹಾಕೊಂಡು ಹೋಗ್ಬಾರ್ದು. ಟಾಪ್ ಬಾಕ್ಸ್ ಹಾಕ್ಬಾರ್ದು, ಅದು ಬಿಡಿ. ತಿಂತವ್ರಲ್ಲ ಸರಿಯಾಗಿ, ಅವ್ರದ್ದು ಗಾಡಿ ಇದು ಇಂಟರ್ಸೆಪ್ಟರ್ 650. ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ₹300 ಗ್ಲೌಸ್ ತಗೊಂಡ್ರೆ ಅದೇ ಗತಿ. ಅದಕ್ಕೆ ನಂದನ್ನು ಒಳಗೆ ಹಾಕಿದ್ದೀನಿ ಗ್ಲೌಸು. ಅಷ್ಟೇ, ನಂದು ಅದಕ್ಕೆ ಒಳಗೆ ಹಾಕಿನಿ. ಉಪಯೋಗ ಇಲ್ಲ ಅದು ಹಾಕ್ಕೊಂಡ್ರೆ ಅಂತೇಳಿ. ಸುಮ್ಮನೆ ನಮ್ಮ ಬೆಂಗಳೂರಲ್ಲಿ ಸಿಟಿಗೆ ಯೂಸ್ ಮಾಡೋಕ್ಕಷ್ಟೇ ಅದು. ನಮ್ಮ ಗ್ರೂಪಲ್ಲಿ ಮೋಸ್ಟ್ಲಿ ಇವನೇ ಹೆವಿ ದೊಡ್ಡ ಕೊಳ, ರಿಚೆಸ್ಟ್ ಪರ್ಸನ್ ಅಂದರೆ. ನೋಡ್ಬೋದು ನೀವು, ಕಾರ್ಬನ್ ಫೈಬರ್ ಹೆಲ್ಮೆಟ್ ಇದೆ, ಕಾರ್ಡೋ ಇದು ಏನಿದೆ ಬ್ಲೂಟೂತ್ ಏನಂತಾರೆ ಇದಕ್ಕೆ, ಇಂಟರ್ಕಾಮ್ ಇದೆ, ಮತ್ತು ಅಲ್ಪನ್ ಸ್ಟಾರ್ದು ಟಾಪ್ ಬಾಕ್ಸ್ ಇದೆ. ನೀವು ನನ್ನ ಪ್ರಕಾರ ನೀವು ನೋಡೇ ಇರಲ್ಲ ಅಲ್ಪನ್ ಸ್ಟಾರ್ದು ಟಾಪ್ ಬಾಕ್ಸು. ಇದು ಸ್ಪೆಷಲ್. ಇದು ನೋಡಿ, ವೇಟ್ ಆರೋದು ವಾಟರ್ ಪ್ರೂಫ್ ಫುಲ್ಲು. ಇದು 6,000 ಅಲ್ಲ, 6,000. ಬಟ್ ಏನು ಡಿಫ್ರೆನ್ಸ್ ಇದೆ? 5,000 ಕೊಟ್ಟಾದ್ರೆ ನೀರು ಹೋಗೈತೆ, ₹300 ಕೊಟ್ಟಿದ್ದೀವಿ, ನೀರು ಹೋಗೈತೆ ಅಷ್ಟೇ. ಟಾಪ್ ಬಾಕ್ಸ್ ಅಲ್ಪನ್ ಸ್ಟಾರ್ದು, ಬಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಸ್ವಲ್ಪ ಆಗುತ್ತೆ, ಎಷ್ಟು ಕೊಟ್ಟು ತೊಗೊಂಡ್ರೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬುದ್ಧಿದ್ದು ಅದಕ್ಕೆ. ಈಗಷ್ಟೇ ಮರ ಬಿದ್ದು ರೋಡ್ ಬ್ಲಾಕ್ ಆಗಿತ್ತು ಅನಿಸುತ್ತೆ. ನಾವು ಬರ್ತಾಯಿದ್ದೀವಿ, ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಒಂದೆರಡು 3 ಕ್ಲಿಪ್ಸ್ ಇದೆ, ಹಾಕ್ತೀನಿ, ಎಂಜಾಯ್ ಮಾಡಿ. ನೋಡಿ, ಏನು ಸಖತ್ತಾಗಿದೆ ಮಳೆ, ವೆದರು. ಅಜ್ಜಿ ಟೈಮ್ 6 ಗಂಟೆ ಅನ್ಬೋದು ಯಾರು ನೋಡಿದ್ರೆ. 11 ಗಂಟೆ 10:45. ಸಖತ್ತಾಗಿದೆ ಮಾತ್ರ. ಥರ ಏನೋ ಎಷ್ಟೇ ಮನ್ಸಿಗೆ ಬೇಜಾರಾಗಿದ್ರು, ನೋವಾಗಿದ್ರು,
ಈ ಥರ ನೋಡಿಬಿಟ್ರೆ ನನಗೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗೆ ಸಮಾಧಾನ ಆಗೋಗ್ಬಿಡುತ್ತೆ. ಖುಷಿಯಲ್ಲ, ಎಕ್ಸ್ಪೆನ್ಸಿವ್ ಏನಿಲ್ಲ ಥೆರಪಿ, ಇಷ್ಟೇ. 2 ಫುಲ್ ಟ್ಯಾಂಕ್, ಒಂದು ಬರೋಕ್ಕೆ ಒಂದು ಹೋಗೋಕ್ಕೆ, ಎಲ್ಲ ಏನೇ ಡಿಪ್ರೆಷನ್ ಏನೇ ಇದ್ದರೂ ಎಲ್ಲ ಈ ಥೆರಪಿಲಿ ಮುಗ್ದೋಗ್ಬಿಡುತ್ತೆ. ಈ ಥರ ಊರಲ್ಲಿ ಒಂದು ಮನೆ ತೊಗೊಂಡು ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಅನಿಸುತ್ತೆ. ಇಲ್ಲಿದ್ದವರಿಗೆ, ನಮಗೆ ಆ ಕಡೆಯಿಂದ ಸಿಟಿಯಿಂದ ಬಂದಾಗ ಹಂಗೆ ಅನಿಸುತ್ತೆ ಇಲ್ಲೇ ಆರಾಮು ಅಂತೇಳಿ. ಪಾಪ ಹಳ್ಳಿಲಿರೋರಿಗೆ ಅವ್ರಿಗೆ ಗೊತ್ತು ಕಷ್ಟ, ಕರೆಂಟ್ ಸರಿಯಾಗಿ ಸಿಗ್ತಿರಲ್ಲ, ಯಾವಾಗಲೂ ಮಳೆ ಬರ್ತಿರೋದು, ಅವ್ರಿಗೆ ಪ್ರಾಬ್ಲಮ್ ಓಡಾಡೋದಕ್ಕೆ, ಕಮ್ಯುನಿಕೇಷನ್ಗೆ, ಅದಕ್ಕೆ ಎಲ್ಲ. ಹಾಗೆ ಏನೂ ಮಾಡೋಕ್ಕಾಗಲ್ಲ. ನಾವು ಆಚೆಯಿಂದ ಬಂದು ಇಲ್ಲಿ ಚೆನ್ನಾಗಿ ಅಂತ ಹೇಳಿ ನೋಡಿಬಿಟ್ಟು ಹಾಳು ಮಾಡಿಬಿಟ್ಟು ಒಂದು ಸ್ವಲ್ಪ ಹೋಗ್ತೀವಿ. ಕಸ ಎಲ್ಲ ಹಾಕಿ, ಪ್ಲಾಸ್ಟಿಕ್ ಎಲ್ಲ ಹಾಕಿ ಹೋಗ್ತೀವಿ ಅಷ್ಟೇ. ಹನ್ನೊಂದುವರೆ, ಫಾಗ್ ಸೈಕಾಗಿದೆ. ಎದುರುಗಡೆಯಿಂದ ಯಾರು ಬಂದರೂ ಕಾಣಿಸಲ್ಲ, ಏನೂ ಕಾಣಿಸ್ತಾ ಇಲ್ಲ. ಸಾಕತ್ತಲ್ಲ. ನಾವು ಇನ್ನು ಬೇಗ ಬರಬೇಕು ಅಂತಿದ್ರೆ 6 ಗಂಟೆಗೆ ಬಂದಿದ್ರೆ ಹೆಂಗಿರೋದು. ಈಗ 11:15 ಈ ಥರ ಇದೆ. ಆಹಾ, ದೇವ್ರ ಮನೆ ವ್ಯೂ ಪಾಯಿಂಟು ಹೆಂಗೆ, ಫಾಗ್ ಹೆಂಗಿತ್ತು? ಗಾಳಿ ಹೊಡಿತಾ ಇದೆ ಫುಲ್ಲು. ನಾನು ಸ್ಪೆಕ್ಸು ಒರ್ಸ್ಕೊಳೋದು ಬಿಟ್ಕೊಂಡು ಕಾಣಿಸ್ತಾ ಇಲ್ಲ ಅಂತಿದ್ದೀನಿ. ಈಗ ಅಂತೀನಿ ರೋಡ್ ಫುಲ್ ಕಾಣಿಸ್ಬೇಕಾ? ನೋಡಿ, ಎಲ್ಲ ಹುಡುಗಿರ್ನ ಹಾಕೊಂಡ್ ಬಂದವ್ರೆ, ನಾವು ನಿಮ್ಮನ್ನ ಹಾಕೊಂಡ್ ಬಂದಿದ್ದೀವಿ. ನಾನು ಇಸ್ ಬ್ಲಿಂಕಿಂಗಾ? ಬ್ಲಿಂಕಿಂಗ್ ಮೀನ್ಸ್ ರೆಕಾರ್ಡಿಂಗು. ಹಾಂ, ಒಳ್ಳೆ ಡೈಲಾಗ್ಗಳು ಹೊಡೆದ್ರು. ರೆಕಾರ್ಡೇ ಆಗಿಲ್ಲ ಅದು. ನಾನು ಈಗ ನೋಡ್ತಾ ಇದ್ದೀನಿ, ರೆಕಾರ್ಡೇ ಆಗಿಲ್ಲ ಅದು. ಕೇಳಿದ್ರೆ ಎಲ್ಲಿಂದ ಬಂದಿದ್ದೀರಾ ಅಂದ್ರೆ, ಬಂದಿರೋದು ದೇವನಹಳ್ಳಿಗೆ ಅಂತಾರೆ. ಇಲ್ಲಿ ನೋಡಿದ್ರೆ ಏರೋಪ್ಲೈನ್ದು ಥ್ರಸ್ಟರ್ಸ್ ಪಕ್ಕದಲ್ಲಿ ಒಂಥರ ಬಿದ್ದಿರೋ ಥರ ಐತೆ. ನಿಂದು ಜಾಸ್ತಿ ಎಳಿಬೇಡ, ಇರೋದೇ ನನ್ನ ಹತ್ರ ಮ್ಯಾಕ್ಸಿಮಮ್ 4 ನಿಮಿಷ ಮಾಡೋ ಸ್ಟೋರೇಜು. ಈಗ ಇಲ್ಲೇ ನೋಡ್ತಾ ಇರಲ್ಲ, ಇದೆಲ್ಲ ಏರೋಪ್ಲೇನ್ ಹೊಗೆ ಇದು ಈಗಿಂದ ಬರ್ತಿರೋದು. ದೇವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಬ್ರೋ ಮಿಸ್ಟೇಕ್ ಮಾಡ್ಕೊಂಡು ದೇವನಹಳ್ಳಿ ಅಂದ್ಬಿಟ್ರು. ಶಿಕಾರಿಪುರದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಹಾಂ, ಶಿಕಾರಿಪುರದವರೆಲ್ಲ ಸಬ್ಸ್ಕ್ರೈಬ್ ಹೇಳೋ, ನೀನು ಹೇಳಬೇಕು. ಶಿವಮೊಗ್ಗದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಪ್ಪ, ಶಿವಮೊಗ್ಗ ಶಿಕಾರಿಪುರದವ್ರು ನೋಡ್ತಾ ಇದ್ರೆ ಇವರಿಬ್ರು ಮಕ್ಕಳು ನೋಡ್ಕೊಂಬಿಡಿ. ಇವ್ರು ನೋಡಿದ್ರೆ ಶಿಕಾರಿಪುರದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿನ್ನ ಹೆಸರು ಕಮೆಂಟ್ ಹಾಕ್ಬಿಡಿ. ಬೈಕಾಗಿ ಬರ್ತದೆ ಗಾಳಿ. ಅಲ್ಲ, ಪ್ಯಾರಾಚೂಟ್ ತರ ಹೋಗಿ ಹಾಕೊಂಡು ಕೈ ಬಿಡು ಆರ್ಲೆ. ಇಲ್ಲೇ ಇರು, ಮನೆ ಹೋಗ್ಬೇಡ, ಇಲ್ಲೇ ಇರು. ಏಯ್, ಡುಂಪಪ್ಪ ಡುಂಪ ಡುಂಪ ಡುಂಪಪ್ಪ ನಿಖಿಲಂದ್ರೆ ಯಾರು? ಪಂಚರ್ ಹಾಕೊಂಬಂದು ಸ್ಟಾರ್. ಮಿಸ್ ಆದರೆ ಹೆಚ್ಚು ಕಮ್ಮಿ ಆದರೆ ಸೀದಾ ದೇವ್ರ ಮನೆಗೆ ಇಲ್ಲಿ ಹಂಗಿದೆ. ವಿಸಿಬಿಲಿಟಿ ಏನಂತಾರೆ ಅದಕ್ಕೆ? ವಿಸಿಬಿಲಿಟಿ 0 ಅಣ್ಣ. ಏನಣ್ಣ, ಸೀದಾ ದೇವ್ರ ಮನೆ, ಸೀದಾ ದೇವ್ರ ಮನೆಗೆ ಕಳಿಸ್ತಿದ್ದೆ. ಸೀದಾ ದೇವ್ರ ಮನೆಗೆ ಮಿಸ್ ಆಗಿದ್ರೆ ಚಂದ ಅಲ್ಲ. ವಿಡಿಯೋ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಈ ರೋಡಲ್ಲಿ ಹೆಚ್ಚು ಕಮ್ಮಿ ಆದರೆ ಸೀದಾ ದೇವ್ರ ಮನೆ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬರ್ಬೇಕ ಸೀದಾ ಅವನು. ನೋಡಿದ್ರಲ್ಲ, ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ನಾವಂತೂ ಆಫ್ ಕ್ಯಾಮ್ರಾ ತಕ್ಕಂತ ಮಜಾ ಮಾಡಿದ್ದೀವಿ. ದೇವ್ರ ಮನೆ ಮುಗಿಸ್ಕೊಂಡು ಇವಾಗ ವಾಪಸ್ ಮುಡುಗೆರೆ ಹೋಗ್ತಾ ಇದ್ದೀವಿ. ಟಿಫಿನ್ನು ಮಾಡಿರ್ತೀವಿ, ಗಿಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡಂಗೆ ಹೊರಡ್ತೀವಿ ರಿಟರ್ನ್ ಬ್ಯಾಂಗ್ಳೂರಿಗೆ. ಇವರಿಬ್ಬರು ಸೀದಾ ಶಿವಮೊಗ್ಗ ಹೋಗ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಓಣ ಏನು ಮಾಡಿದ್ದೀರಪ್ಪ? ಎಲ್ಲ ಮುಗಿಸಿ ಬೆಂಗಳೂರು ಕಡೆ ಹೋಗ್ತಾ ಇದ್ವಿ. ನಮ್ಮ ಹುಡುಗಂದು ಡಾಮಿನೋರ್ ಗಾಡಿಗೆ ಕಣ್ಣು ಬಿದ್ದುಬಿಟ್ಟಿದೆ. ಎರಡು ಕಡೆ ಕ್ರ್ಯಾಕ್ ಬಂದುಬಿಟ್ಟಿದೆ. ಸೊ ಟಾಪ್ ಬಾಕ್ಸ್ನ ತೆಗೆದುಬಿಟ್ಟು
650 ಹಾಕೋಣ ಅಂತ ಇದಕ್ಕೆ ಹಾಕ್ಕೊಂಬಿಟ್ಟು ಹೊರಡಬೇಕು. ಮಳೆ ಇಲ್ಲ ಅಂತ ಜಾಕೆಟ್ ಎಲ್ಲ ತೆಗೆದ್ಬಿಟ್ಟೆ, ನೋಡಿದ್ರೆ ಮಳೆ ಬರ್ತಾ ಇದೆ ಈಗ. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾಯಿದ್ದೀವಿ ಇಂಟರ್ಸೆಪ್ಟರ್ 650ಗೆ ಟಾಪ್ ಬಾಕ್ಸ್ ಹಾಕೋದಕ್ಕೆ. ಡಾಮಿನರ್ 400 ಇಂದ ಟಾಪ್ ಬಾಕ್ಸ್ ಬಿಚ್ಬಿಟ್ಟು ಇಂಟರ್ಸೆಪ್ಟರ್ 650 ಜಿ ಟಿ ಯಾಕೆ ಅವರು ದೇವ್ರ ಮನೇನ ದೇವನಹಳ್ಳಿ ಅಂತ ಹೇಳಿಲ್ವಾ? ಹಂಗೆ ನಾವು ಗಾಡಿ ನಿಮ್ಮನ್ನ ಚೇಂಜ್ ಮಾಡ್ತೀವಿ. ಸೊ ಇನ್ನೇನು ಹೈವೇ ಅಷ್ಟೇ ಅಲ್ಲ, ಈಗ ಹಾಸನ ಹತ್ರ ಇದ್ದೀವಿ, ಹಾಸನ ಟು ಬೆಂಗಳೂರು. ಸೊ ಇನ್ನೇನು ಹೈವೇ ಎಲ್ಲ ಆರಾಮಾಗಿ ಹೊಡ್ಕೊಂಡು ಹೋಗ್ತಾರೆ. ಬ್ರೋ ಅದು ಅಲ್ಲಿ ಒಳಗಡೆ ಹಾಕಿ ಬ್ರೋ. ಹಾಂ, ಎಲ್ಲ ಒಳಗಡೆ ಹಾಕಿ ಅವ್ರದ್ದು ಏನೇನಿದೆ ಎಲ್ಲ ಒಳಗೆ ಹಾಕ್ಬಿಡಿ. ಫೈನಲಿ ಕೆಲಸ ಮುಗೀತು. ನೋಡಿ ಇಂಟರ್ಸೆಪ್ಟರ್ಗೆ ಹಿಂಗೆ ಕಾಣುತ್ತೆ. ಯಾರೋ ಟಾಪ್ ಬಾಕ್ಸ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಲ್ಲ. ಆ್ಯಕ್ಚುಲಿ ಹಾಕ್ಸಕ್ಕೆ ಹೋಗ್ಬಿಡಿ ಯಾರು. ಸೀರಿಯಸ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಅದು ಎಷ್ಟು ಉದ್ದ ಇದೆ ಅನಿಸ್ತು. ಡಾಮಿನರ್ಗೆ ಬ್ಯಾಕ್ ಕಟ್ ಆಯಿತು. ಓಕೆ, ಇಲ್ಲಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.